ನನ್ನ ಹೆಸರು ದೀಪಾ ಎಚ್. ನಮ್ಮ ಕಾಲೇಜು ಕರ್ನಾಟಕ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡ. ಇದೇ ಕಾಲೇಜಿಗೆ ಸೇರಿದ ವಿದ್ಯಾರ್ಥಿನಿ. ಸೆಕೆಂಡ್ PUC B ಡಿವಿಷನ್. ಇಲ್ಲಿಗೆ ಬಂದಿದ್ದು ಭಾಳ ಖುಷಿ ಆಯ್ತು. ನಾ ಬಂದಿಲ್ಲ 2 ವರ್ಷ ಆದ್ರೂ ಒಂದ್ಸಲ ಇಲ್ಲಿಗೆ ಬಂದಿರಲಿಲ್ಲ, ಫಸ್ಟ್ ಟೈಮ್ ಬಂದಿದ್ದು. ಆದರೂ ಸರ್ ಎಕ್ಸ್ಪ್ಲನೇಷನ್ ಮಾಡಿದ್ದು ಮತ್ತು ನಾವು ಕೇಳಿದ್ದು ಇಲ್ಲಿರೋ ಎಲ್ಲ ಸ್ಪೇಸಸ್ ನಿಜ ಅನಿಸ್ತೈತಿ. ಕಾಲೇಜ್ ಒಳಗಡೆ ಬರೀ ಟೀಚರ್ಸ್ ಹೇಳೋದು, ಥೇರಿ ಕೇಳೋದು, ನಾವು ಸುಮ್ಮನೆ ನೋಡೋದು, ಬರೀ ಇಮ್ಯಾಜಿನೇಷನ್ ಅಷ್ಟೇ. ಅದು ಹಿಂಗಿರ್ತೈತಿ, ಹಿಂಗಿರಬೇಕು, ಹಿಂಗೆ ನೋಡಬೇಕು, ಅದಷ್ಟೇ ಹೇಳ್ತಿದ್ರು. ಅದು ಇಲ್ಲಿಗೆ ಬಂದಲ್ಲಿ ಗೊತ್ತಾಗಿದ್ದು ನಿಜವಾಗ್ಲೂ ಹಿಂಗೆ ಇರ್ತಾವ, ಅವು ಯಾವ ಥರ ಬದುಕ್ತಾವ, ನೋಡೋಕೆ ಯಾವ ಥರ ಇರ್ತಾವ, ಅದನ್ನೆಲ್ಲ ಸರ್ ಎಕ್ಸ್ಪ್ಲೇನ್ ಮಾಡಿದಾಗ ಭಾಳ ಖುಷಿ ಆಯಿತು. ಮತ್ತೆ ಇಲ್ಲಿ ಪ್ರಿಸರ್ವ್ ಮಾಡಿರೋ ಇದು ಇನ್ನೊಂದು ಇದಕ್ಕೆ ಇಂಪಾರ್ಟೆಂಟ್ ಆಗ್ತೈತಿ ಅಂದರೆ ಮುಂದಿನವ್ರು ನೋಡೋಕೆ. ಇವಾಗಂತೂ ನಾವೇ ಎಷ್ಟೊಂದು ಇದೇ ಜನ್ರೇಷನಾಗಿದ್ದೆ ಇದ್ರೊಳಗೆ ಎಷ್ಟೋದನ್ನು ನಾವು ನೋಡಿಲ್ಲ. ಇದ್ರೊಳಗೆ ನೋಡಿರೋದು ಒಂದು ಹಾರ್ಡ್ಲಿ ಅಂದರೆ 5% ಸ್ಪೆಸಿಮನ್ಸ್ ಅಷ್ಟೇ ನಾವು ಡೈಲಿ ಲೈಫಲ್ಲಿ ನೋಡಿರ್ತೀವಿ. ಆದರೆ ಇಷ್ಟೊಂದು ಪ್ರಿಸರ್ವ್ ಮಾಡಿರೋ ಸ್ಪೆಸಿಮನ್ಸ್ನ ಫಸ್ಟ್ ಟೈಮ್ ನಾನಂತೂ ಎಲ್ಲೂ ನೋಡಲಿಲ್ಲ. ನಿಮ್ಗೆ ನೋಡೋಕ್ಕಂತೂ ಎಲ್ಲೂ ಸಿಗಂಗಿಲ್ಲ, ನಮ್ಮ KCD ಒಂದು ಬಿಟ್ಟರೆ ಕರ್ನಾಟಕದಾಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರಾಗೂ 60-70 ವರ್ಷದಿಂದ ಕೂಡಿಟ್ಟಾರಂದ್ರೆ ಗ್ರೇಟ್ ಅನ್ಬೇಕು ರೀ. ಯಾಕಂದ್ರೆ ಹೆಂಗಿರೋ ವಸ್ತುನ ಹಂಗೆ ವಾಪಸ್ ಅದನ್ನೆಲ್ಲ ತೆಗೆದು ಇದು ಪ್ರಿಸರ್ವ್ ಮಾಡಿ ಇಡ್ಬೇಕಂದ್ರೆ ಅಷ್ಟು ಸ್ವಲ್ಪದ ಕೆಲಸ ಅಲ್ಲ. ಮತ್ತು ಇಲ್ಲಿರೋ ಎಕ್ಸ್ಪ್ಲನೇಷನು, ಇಲ್ಲಿರೋ ಕೊಟ್ಟಿರೋಂಥ ಎಕ್ಸ್ಪ್ಲನೇಷನ್ಸ್ ಎಲ್ಲ ನಂಗೆ ನೋಡಿದ್ರೆ ರಿಯಲಾಗಿ ಹಿಂಗೆ ಇರ್ತಾವ ಅನ್ನೋ ಒಂದು ಇಮ್ಯಾಜಿನೇಷನ್ ಕೂಡ ಆಗೋದ್ರಿ. ಹಾಗೆಲ್ಲ ಮತ್ತು ಅದ್ರೊಳಗೆ ಪಾಪುಗಳೊಂದು ಅದೊಂದು ಭಾಳ ಆಶ್ಚರ್ಯ. ಹುಟ್ಟಿರೋ ಪಾಪು ನಾನು ಯಾವತ್ತೂ ನೋಡಿರಲಿಲ್ಲ ಕಣ್ಣಾರೆ. ಅದು ಫಸ್ಟ್ ಟೈಮ್ 2 ತಿಂಗಳು ಪಾಪು, 3 ತಿಂಗಳದ್ದು, 4 ಅದನ್ನೆಲ್ಲ ನೋಡಿದಾಗ ಭಾಳ ಖುಷಿ ಆಯಿತು. ಮತ್ತು ನಮ್ಮ ಬ್ರೈನನ್ನು ನಾವೇ ನೋಡಿರೋದು, ನಮ್ಮ ಹಾರ್ಟನ್ನು ನಾವೇ ನೋಡಿರೋದು. ಮತ್ತು ಎಷ್ಟೋ ಮೂಢನಂಬಿಕೆಗಳಿತ್ತು ನಮ್ಮ ಕಡೆ. ನನ್ನ ಗಂಡು ಜೀವಿ ಇನ್ನೊಂದು ಜೀವಿ ಜನ್ಮ ಕೊಡ್ತೈತೆ ಅನ್ನೋದು ಇದುವರೆಗೂ ನಾನು ಕೇಳಿರಲಿಲ್ಲ. ಫಸ್ಟ್ ಟೈಮ್ ಇಲ್ಲಿಗೆ ಬಂದಲೇ ನನಗೆ ಗೊತ್ತಾಗಿದ್ದು. ನಮ್ಮ ಟೀಚರ್ಸ್ ಎಲ್ಲ ಹೇಳೋರು ಹಿಂಗೆ ಇರ್ತೈತಿ ಅಂತೇಳಿ. ಅದನ್ನು ಯಾವತ್ತೂ ಅದನ್ನು ಫೀಲ್ ಮಾಡಿ ಆಗಲಿ, ನೋಡಿ ಆಗಲಿ, ಅನುಭವಿಸಾಗಲಿ ನೋಡಿರಲಿಲ್ಲ. ಸರ್ ಹೇಳಿದಾಗ ಅದನ್ನೆಲ್ಲ ಖುಷಿ ಆಯಿತು, ಭಾಳ ಖುಷಿ ಅನ್ನಿಸ್ತೀವಿ.